ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ತಡವಾಗಿ ಎದ್ದು 5 ನಿಮಿಷದಲ್ಲಿ ಮಾಡುವಂಥ ತುಂಬ ಸುಲಭವಾಗಿ ರುಚಿಕರವಾದ ಅವಲಕ್ಕಿನ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ನೀರನ್ನು ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವಲಕ್ಕಿನ ಯಾವುದೇ ರೀತಿ ನೆನೆಸೋ ಅವಶ್ಯಕತೆ ಇಲ್ಲ. ಹುಣಸೆ ರಸ ಬಿಟ್ಟು ಮಾಡುವಂಥ ಜಾಸ್ತಿ ಸಮಯ ಕೂಡ ಬೇಡ. ನಾನು ಮಾಡಿರುವಂಥ ಈ ವಿಧಾನದಲ್ಲಿ ನೀವೇನಾದರೂ ಅವಲಕ್ಕಿನ ಮಾಡಿದರೆ ಮಕ್ಕಳು ಪದೇ ಪದೇ ಮಕ್ಕಳು ಆಗಲಿ ಅಥವಾ ದೊಡ್ಡವರಾಗಲಿ ಇದೇ ಥರ ಅವಲಕ್ಕಿನ ಮಾಡ್ಕೊಡಂತ ಕೇಳ್ತಾರೆ. ಅಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನಿವತ್ತು ಈ ಅವಲಕ್ಕಿಯಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. 2 ಸಲ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಅದರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಗೆ ಇರಲಿಕ್ಕೆ ಬಿಡಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು. ಯಾವುದೇ ಕಾರಣಕ್ಕೂ ಈ ಸಕ್ಕರೆ ಹಾಗೂ ಉಪ್ಪನ್ನು ಅವಲಕ್ಕಿ ಜೊತೆ ಬೆರೆಸೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಇದು ಒಂದು ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ. ಯಾವುದೇ ರೀತಿ ನೀವು ಹುಣಸೆ ರಸವನ್ನು ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ವ, ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರಿರುವಂತಹ ಅವಲಕ್ಕಿಯಲ್ಲಿ ಒಂದು 15 ನಿಮಿಷ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಸೈಡಲ್ಲಿ. ನೆಕ್ಸ್ಟ್ ಒಂದು ಪ್ಯಾನ್ನ ತೊಗೊಳ್ಳಿ. ಈ ಪ್ಯಾನ್ಗೆ ನಾನೀಗ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯಲ್ಲಿ ರುಚಿಕರವಾದ ಒಗ್ಗರಣೆ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ನಾನೀಗ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಳಿ, ಬಟ್ ಹಾಕೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ, ಅಂದರೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ರೋಸ್ಟ್ನ ಮಾಡಿಕೊಂಡ್ರೆ ಮಾತ್ರ ಅವಲಕ್ಕಿ ತುಂಬ ರುಚಿಕರವಾಗಿರುತ್ತೆ. ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಹಾಕಿ ಚಟಾಪಟ ಸಿಡಿಯೋ ತನಕ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಹೆಚ್ಚಿರುವಂಥ 1 ಮೀಡಿಯಮ್ ಸೈಜ್ ಇರುವ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಖಾರ ಆದರೆ ಮಕ್ಕಳು ಕೂಡ ತಿನ್ನೋದಿಲ್ಲ. ಮೀಡಿಯಮ್ ಆಗಿ ನಾನು ಖಾರವನ್ನು ಮಾಡ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಅದೆಲ್ಲ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ತೀರಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜಲ್ಲಿ ಕಟ್ ಮಾಡೋದು ಬೇಡ ಅಂತೇಳಿ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಕೂಡ ನಮಗೆ ಫ್ರೈ ಆಗುತ್ತೆ. ಈಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಕಲರ್ಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಇಲ್ಲದೇನೂ ಕೂಡ ನೀವು ಅರಿಶಿನ ಪುಡಿಯನ್ನು ಹಾಕದೆ ಅವಲಕ್ಕಿಯನ್ನು ಕೂಡ ಮಾಡ್ಕೊಬೋದು. ಅವಲಕ್ಕಿಯನ್ನು ಚೆನ್ನಾಗಿ ನೀವು ನೆನೆಸೋವಷ್ಟರಿಗೆ ಈ ಸ್ಟೆಫನ್ನು ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗಿರೋ ಟೊಮ್ಯಾಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ಯಾಕೆ ಅಂದರೆ ನಾವು ಅವಲಕ್ಕಿಯಲ್ಲಿ ನೀರನ್ನು ಹಾಕಿ ನೆನೆಸಿಲ್ಲ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಅದು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಬೆಂದ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ದನ್ನು ಓಪನ್ ಮಾಡಿ ಈಗ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗಾದಾಗ ಮಾತ್ರ ನಮಗೆ ಈ ವೆಜಿಟೇಬಲ್ಸ್ ಅಂದರೆ ಈರುಳ್ಳಿ ಟೊಮ್ಯಾಟೊದಲ್ಲಿರುವಂಥ ನೀರಿನ ಅಂಶ ಅವಲಕ್ಕಿ ಜೊತೆನೂ ಚೆನ್ನಾಗಿ ಬೇರೆಯುತ್ತೆ. ಅವಲಕ್ಕಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಅವಲಕ್ಕಿನ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಈಗ ನಾನು ನೆನೆಸಿರುವಂಥ ಅವಲಕ್ಕಿನ ನೀವು ನೋಡ್ತಿರ್ಬೋದು, ಒಂದು 15 ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಅವಲಕ್ಕಿ ಎಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆ. ಇಷ್ಟಾದರೆ ಸಾಕು ಸ್ನೇಹಿತರೆ. ಹಳ್ಳಿ ಸೈಡ್ ಏನು ಮಾಡ್ತಾರೆ ಅಂದರೆ ನೀರಿನಲ್ಲೇ ಒಂದು 10-15 ನಿಮಿಷ ನೆನೆಸ್ಬಿಡ್ತಾರೆ. ಹಾಗೇನಾದರೂ ನೆನೆಸಿದರೆ ಖಂಡಿತವಾಗ್ಲೂ ಅವಲಕ್ಕಿಯಲ್ಲಿರೋಂಥ ರುಚಿ ಸ್ವಾದ ಹೋಗ್ಬಿಡುತ್ತೆ. ಒಂದು 2ರಿಂದ 3 ಸಲ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಒಂದು 15 ನಿಮಿಷ ಈ ಸ್ಟೆಫನ್ ರೆಡಿ ಮಾಡ್ಕೊಳ್ಳುವಷ್ಟಿಗೆ ಅದನ್ನು ನೆನೆಸಿದರೆ ಸಾಕು. ಈಗ ಚೆನ್ನಾಗಿ ನೆನೆಸಿರುವಂಥ ಅವಲಕ್ಕಿನ ರೆಡಿ ಮಾಡಿರೋಂಥ ಸ್ಟೆಫನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೂ ಬೆಳಗ್ಗೆ ಬಿಸಿ ತಾಯಂದಿರು ಇರ್ತೀರ, ಬೆಳಗ್ಗೆ ತಡವಾಗಿ ಎದ್ದರೂ ಒಂದು 5 ನಿಮಿಷದಲ್ಲಿ ಈ ಅವಲಕ್ಕಿ ಒಗ್ಗರಣೆನ ಖಂಡಿತವಾಗ್ಲೂ ಟ್ರೈ ಮಾಡಿ. ದಿ ಮೋಸ್ಟ್ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ಮಕ್ಕಳಿಗೆ ಟಿಫನ್ಗೆ ಆಗಲಿ ಲಂಚ್ ಬಾಕ್ಸ್ಗೆ ಆಗಲಿ ನೀವೇನಾದರೂ ಸಡನ್ನಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡಾಗ ಈ ರೀತಿಯಾದ ಸಿಂಪಲ್ ಒಗ್ಗರಣೆ ಅವಲಕ್ಕಿನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಇದನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದರಲ್ಲಿ ಕ್ಲೋಸ್ ಮಾಡಿ. ಯಾಕೆ ಅಂದರೆ ಕೆಲವೊಂದು ಸಲ ಅವಲಕ್ಕಿಯಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ಅದು ಕಂಪ್ಲೀಟಾಗಿ ಹೀರ್ಕೊಂಡು ತುಂಬ ಉದುರಾಗಿ ಆಗುತ್ತೆ.
ಆದಮೇಲೆ ನಾನು ಫ್ಲೇವರ್ಗೆ ಅಂತೇಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾಕು, ತುಂಬಾ ಟೇಸ್ಟಾಗಿ ಜಸ್ಟ್ 5 ನಿಮಿಷದಲ್ಲಿ ನಿಮಗೆ ಈ ಅವಲಕ್ಕಿ ಒಗ್ಗರಣೆ ಕೂಡ ರೆಡಿ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಸಕ್ಕರೆ ಹಾಗೂ ಉಪ್ಪನ್ನು ಹಾಕಿ ಕಲಸಿಡೋದನ್ನು ಮಾತ್ರ ಮಿಸ್ ಮಾಡದೆ ಈ ಪ್ರೊಸೆಸನ್ನು ಮಾಡಿ. ಇದನ್ನು ಜಾಸ್ತಿ ನಾವು ಮಾರ್ವಾಡಿಸ್ ಅಂತೀವಲ್ವ, ಬ್ರಾಹ್ಮಿಣ್ಸ್, ಅವ್ರು ಈ ಸೈಡ್ ಕೂಡ ಇದೇ ಸೈಡ್ ಸೇಮ್ ಆಗಿ ಅವಲಕ್ಕಿನ ಮಾಡ್ಕೊಂಡು ತಿಂತಾರೆ. ತುಂಬ ಫಾಸ್ಟಾಗಿ ಆಗುತ್ತೆ, ಕ್ವಿಕ್ಕಾಗಿ ಮಾಡೋಂಥ ಈಸಿ ರೆಸಿಪಿ. ನೀವೇನಾದರೂ ಮಕ್ಕಳಿಗೆ ಹೆಲ್ದಿಯಾಗಿ ಟಿಫನ್ ರೆಡಿ ಮಾಡಬೇಕು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಡೋಂಟ್ ಮಿಸ್ ಇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ಆಗಿರುತ್ತೆ. ಫೈನಲಾಗಿ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿಂದರೆ ಸಾಕು, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ನಮ್ಮದಾಗುತ್ತೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಒಂದು ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕೆಲವೊಂದು ಸಲ ನಮಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿ ಈ ಥರ ತಿಂದು ಬೇಜಾರಾದಾಗ ತುಂಬಾ ಕಡಿಮೆ ಸಮಯದಲ್ಲಿ ಈ ಅವಲಕ್ಕಿ ಒಗ್ಗರಣೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಯಾಕೆಂದರೆ ನಮಗೆ ತುಂಬ ಫಾಸ್ಟಾಗಿ ಕೆಲವೊಂದು ಸಲ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು ಅಂದ್ಕೊಂಡಿರ್ತೀವಿ. ಆ ಟೈಮಲ್ಲಿ ಸೂಪರ್ ಡೂಪರ್ ಆಗೋ ಟೇಸ್ಟಿಯಾದಂಥ ಅವಲಕ್ಕಿನ ನೀವು ಕೂಡ ಮಾಡಿಕೊಂಡ್ರೆ ಸಿಂಪಲ್ ಬ್ರೇಕ್ಫಾಸ್ಟ್ ಕೂಡ ನಿಮ್ಮದಾಗುತ್ತೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.